ಮಫ್ತಿಯಲ್ಲಿ ಮಹಿಳಾ ಪೊಲೀಸ್ ಇದ್ದಾಗ ಮಹಿಳಾ ಪೊಲೀಸನ್ನು ಚುಡಾಯಿಸಿರೋದು ಪುಂಡ ಒಬ್ಬ ಇಲ್ಲಿ ವೆಸ್ಟ್ ಬೆಂಗಾಲ್ನ ಖಾರ್ದಾದಲ್ಲಿ ನಡೆದಂಥ ಘಟನೆ ಇದು. ಅರ್ಬನ್ ಕಂಪನಿಯ ಸಿಬ್ಬಂದಿಯಿಂದ ಈ ಹುಚ್ಚಾಟ ನಡೆದಿದೆ. ಅರ್ಬನ್ ಕಂಪನಿಯ ಡೆಲಿವರಿ ಏಜೆಂಟ್ ಅಂತ ಹುಚ್ಚಾಟ ಮಾಡಿರೋದು. ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಅವನಿಗೆ ಮೊದಲು ಗೊತ್ತಿರಲಿಲ್ಲ. ಅವನ ಕಾಲರ್ ಹಿಡ್ಕೊಂಡು ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿರೋದು ಅಧಿಕಾರಿ. ಹತ್ತಿರದ ಖಾರ್ದಾ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿರೋದು ಅಧಿಕಾರಿ. ದೈಹಿಕವಾಗಿ ಎಳೆದುಕೊಂಡು ಹೋಗಿ ಔಪಚಾರಿಕವಾಗಿ ಅರೆಸ್ಟ್ ಮಾಡಲಾಗಿದೆ. ಅಂದರೆ ಮಹಿಳಾ ಪೊಲೀಸ್ ಇದ್ದರು, ಮಫ್ತಿಲಿದ್ದರು, ಆಗ ಹೋಗಿ ಚುಡಾಯಿಸಿರೋದು. ಇದೇನು ವ್ಯಾಧಿನೋ ಏನು ಕರ್ಮಗಳೋ ಗೊತ್ತಿಲ್ಲ. ಮಹಿಳೆಯರನ್ನು ಚುಡಾಯಿಸೋದು, ಅವರಿಗೆ ಕಿರುಕುಳಗಳು ಕೊಡೋದು, ಮುಂದಕ್ಕೂ ಅರ್ಥವೇ ಇಲ್ಲ ಇವೆಲ್ಲವಕ್ಕೂ ಕೂಡ. ಏನಕ್ಕೆ ಚುಡಾಯಿಸಿ ಏನು ಲಾಭ ಸಿಕ್ಬಿಡಬಹುದು? ಮ್ಯಾಕ್ಸಿಮಮ್ ಚುಡಾಯಿಸೋದ್ರಿಂದ ಏನು ಲಾಭ ಸಿಕ್ಕಬಹುದು, ಏನು ನಷ್ಟ ಆಗುತ್ತೆ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಒಳಗಡೆ ಹಾಕ್ತಾ ಇದ್ದಾರೆ, ಇದೇ ನಷ್ಟ ಆಗೋದು. ಅವಶ್ಯಕತೆ ಇಲ್ಲ ಅಲ್ಲ. ನೆಸಿಟಿ ಏನಿದೆ? ಹೋಗೋಬರೋ ಹುಡುಗಿ ಚುಡಾಯಿಸ್ಕೊಂಡು, ರೇಗಿಸ್ಕೊಂಡು, ಅವ್ರು ತೊಂದರೆ ಕೊಟ್ಕೊಂಡು, ಕಿರುಕುಳ ಕೊಟ್ಕೊಂಡು, ಅವರಿಗೆ ದೈಹಿಕವಾಗಿ ಅವ್ರನ್ನ ಹಲ್ಲೆ ಮಾಡಿಕೊಂಡು, ಕೆಲವು ಬಸ್ಗಳಲ್ಲಿ ಅಸಹ್ಯಕರವಾಗಿ ಅವರಿಗೆ ಮುಜುಗರ ಆಗುವಂತೆ ಮಾಡೋದು. ಅನೇಕ ಕಡೆ ಬಸ್ಗಳಲ್ಲಿ ಕೊಟ್ಟಿರ್ತಾರೆ, ಅಲ್ಲೇ ಕೊಟ್ಟಿರ್ತಾರೆ. ಇಷ್ಟಾದರೂ ಇವ್ರ ಯೋಗ್ಯತೆಗಳು ಹೀಗಿರ್ತವೆ. ಇವ್ರ ಯೋಗ್ಯತೆ ಹೀಗಿರುತ್ತೆ. ಮಹಿಳೆ ಕಾನ್ಸ್ಟೇಬಲ್ ಆಗಿದ್ರೇನೋ ಮಾಡಬಾರ್ದಾಗಿತ್ತು, ಏನು ಕಾನ್ಸ್ಟೇಬಲ್ ಅಲ್ಲದಿದ್ರೆ ಏನಾದರೂ ಮಾಡಬಹುದಾಗಿತ್ತು ಅಂತಲೂ ಅಲ್ಲ. ಅದು ಅನಗತ್ಯ ಅಲ್ವೇನ್ರಿ? ಅದು ಏನಿದೆ? ಚುಡಾಯಿಸ್ಕೊಂಡು, ರೇಗಿಸ್ಕೊಂಡು, ಕೀಟ್ಲೆ ಮಾಡಿಕೊಂಡು, ಬಸ್ ಸ್ಟಾಪ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಫುಟ್ಪಾತ್ಗಳಲ್ಲಿ, ಬಸ್ಗಳಲ್ಲಿ ಏನಿದೆ ಇದು? ಇಂಥವಕ್ಕೆಲ್ಲ ಒಂದು ಪರಿಹಾರ ಬೇಕಲ್ವಾ? ಇಂಥವ್ರು ಒಳಗಡೆ ಹಾಕಬೇಕು, ನಾನ್ ಬೇಲೇಬಲ್ ಮಾಡಬೇಕು, 1 ವರ್ಷ 2 ವರ್ಷ ಒಳಗಡೆ ಹಾಕಬೇಕು. ಸ್ವಲ್ಪ ಬುದ್ಧಿ ಬರಬಹುದು ಆವಾಗ ಅಂತ.